ವೀಕ್ಷಕರೇ ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಎಲ್ಲರೂ ಒಂದ್ ಮಾತನ್ನ ಆಗಾಗ ಹೇಳ್ತಾನೆ ಇರ್ತಾರೆ. ಅದೇನಪ್ಪಾ ಅಂದ್ರೆ, ಅಯ್ಯೋ ಏನೇ ಮಾಡಿದ್ರು ನನಗೆ ನೆನಪೇ ಇರೋದಿಲ್ವೇ, ನೆನಪಿನ ಶಕ್ತಿ ಬಹಳನೇ ಕಮ್ಮಿ ಅಂತ. ಅವರೆಲ್ಲ ಒಂದು ಮಾತನ್ನ ಮನದಟ್ಟು ಮಾಡ್ಕೋಬೇಕು. ಅದೇನಪ್ಪಾ ಅಂದ್ರೆ, ನೆನಪಲ್ಲಿ ಇಟ್ಕೊಳ್ಳೋದು ಬಹಳಾನೇ ಸುಲಭ, ಆದ್ರೆ ಮರೆಯೋದು ತುಂಬಾ ಕಷ್ಟ ಅಂತ ಅನ್ಕೊಳ್ತಿದ್ರೆ ಸಾಕು, ನೆನಪಿನ ಶಕ್ತಿ ಜಾಸ್ತಿ ಆಗತ್ತಂತೆ ಅಂತ ಹೇಳ್ತಾ ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ ನಮಸ್ಕಾರ. ನಿಮ್ಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಜಿ, ಇವತ್ತು ಮಂಗಳವಾರ, ಯಾವ ಮಂಗಳಕರ ವಿಷಯವನ್ನ ತಗೊಂಡು ಬಂದಿದ್ದೀರಾ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ಬ್ರಹ್ಮಾಂಡಕ್ಕೆ ತ್ಯಾಗರಾಜರ ಆರಾಧನೆಯನ್ನ ಸ್ಮರಣೆ ಮಾಡಿಕೊಳ್ಳೋದಕ್ಕೆ ಎಂದರೋ ಮಹಾನುಭಾವುಲು అందరికీ నా ಅಭಿವಂದನಾಲು. ಆ ನಮಸ್ಕಾರವನ್ನ ಇವತ್ತಿನಿಂದನೇ ಸಾಗ್ತಾ ಹೋಗ್ಬೇಕು. ಯಾಕೆಂದ್ರೆ ಇವತ್ತು ಅಮ್ಮನವರ ಪೂಜೆ ಪುನಸ್ಕಾರ, ಅಖಿಲಾಂಡೇಶ್ವರಿಗೆ ಪೂಜೆಯನ್ನು ಮಾಡಿ ತ್ಯಾಗರಾಜ ಕೀರ್ತನೆಗಳನ್ನ ಪ್ರಾರಂಭ ಆಗತ್ತೆ ತಿರುವಾರೂರಲ್ಲಿ. ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ತಿರುವಾರೂರಲ್ಲಿ ಜಗನ್ಮಾತೆ ಆಗಿರ್ತಕ್ಕಂಥ ತಿರುಜ್ಞಾನ ಸಂಬಂಧ, ಅಂದ್ರೆ ತಿರುಜ್ಞಾನ ಸಂಬಂಧವನ್ನು ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಜ್ಞಾನ ಪ್ರಸುರಾಂಬಿಕೆ ಅಂತಕ್ಕಂಥವಳು ಎಲ್ಲಿ ಕೂತಿಯಾಳೆ? ಎರಡು ಕಡೆ ಕೂತಿಯಾಳೆ. ಒಂದು ತಿರುವಾರೂರಲ್ಲಿ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾಳಹಸ್ತಿಯಲ್ಲಿ. ಜ್ಞಾನ ಪ್ರಸುರಾಂಬಿಕಾ, ಜ್ಞಾನಾಂಬಿಕಾ ಅಂತ ಕರೆಯಲ್ಪಟ್ಟಿರತಕ್ಕಂಥ ತಿರುವಾರೂರಲ್ಲಿ ಅವಳು ಮುಳ್ಳಿನ ಮೇಲೆ, ವಿಶೇಷವಾಗಿರ್ತಕ್ಕಂಥ ಮುಳ್ಳಿನ ಹಾಸಿಗೆಯ ಮೇಲೆ ನಿದ್ರಾವಸ್ಥೆಯಲ್ಲಿ ಕೂತಿರ್ತಾಳೆ. ಮುಳ್ಳಿನ ನಿಂತಿರ್ತಕ್ಕಂಥ ವಿಚಾರ ಏನಕ್ಕೆ ಅಂದ್ರೆ, ಎಂದಿಗೆ ಆ ಕಾಲಲ್ಲಿ ರಕ್ತ ಬರುತ್ತೋ ಅಂದು ಜಗತ್ತು ಅಳೆದು ಹೋಗುತ್ತೆ. ಅದಕ್ಕೆ ಪ್ರಾರಂಭವಾಗೋಯ್ತು ಜಗನ್ಮಾತೆಗೆ ಕಾಲಲ್ಲಿ ರಕ್ತ ಬರಕ್ಕೆ. ತಿರುವಾರೂರಲ್ಲಿ ಇದೇ ವಿಶೇಷವಾಗಿರ್ತಕ್ಕಂಥ ತ್ಯಾಗರಾಜರ ಆರಾಧನೆ ಎಂದು ಸ್ಮರಣೆ ಮಾಡ್ಕೊಳ್ಳೋದು ಜಗನ್ಮಾತೆ. ಅದಕ್ಕೆ ಜಗದಾಂಬಿಕಾ ಆಗಿರ್ತಕ್ಕಂಥ ಈ ಅಮ್ಮನವ್ರನ್ನ ಜ್ಞಾನಾಂಬಿಕಾ ಅಂತ ಕರೀತಕ್ಕಂಥ ಇವಳನ್ನ ಸ್ಮರಣೆ ಮಾಡ್ಕೋಬೇಕು. ಎಲ್ಲ ರಾಮದೇವತೆಗಳು, ಎಷ್ಟೋ ಜನ ಉತ್ತರ ಕರ್ನಾಟಕದಿಂದ ಹಿಡಿದು ಭಾರತ ದೇಶ ಇಡೀ ಪರಿಪೂರ್ಣವಾಗಿ ಜ್ಞಾನ ಸುಪ್ರಾಂಬಿಕಾ ಅಂದ್ರೆ ತ್ರಿಪುರಾಂಬಿಕಾ ಅಂತಕ್ಕಂಥವಳು ಯಾವಾಗಲೂ ತ್ರಿಪುರವನ್ನ ಅಂದ್ರೆ ತ್ರಿಕಾಲವನ್ನ, ಜ್ಞಾನ ಶಕ್ತಿಯನ್ನ ಸರ್ವದಾ ಕೊಡ್ತಕ್ಕಂಥವಳು. ಅರ್ಧ ಭಾಗ ದೇಹವನ್ನು ಇಟ್ಕೊಂಡಿರ್ತಾಳೆ. ತ್ರಿಪುರಾಂಬಿಕಾ ಬಂದು ಅರ್ಧ ದೇಹವನ್ನು ಇಟ್ಕೊಂಡಿರ್ತಾಳೆ. ಕೈಗಳು ಯಾವ ಕಾಲಕ್ಕೂ ಇರೋದಿಲ್ಲ, ಅಂಗಗಳು ಯಾವ ಕಾಲಕ್ಕೂ ಇರೋದಿಲ್ಲ, ಬರೀ ದೇಹ ಮಾತ್ರ. ಈ ರೀತಿಯಾಗಿರ್ತಕ್ಕಂಥವರುಗಳು ಸಾಕಷ್ಟು. ಬರೇ ತಲೆಯ ಭಾಗದಲ್ಲಿ ಒಂದು ರುಂಡ ಮಾತ್ರ ಒಂದು ಕಡೆ, ವಿಶೇಷವಾಗಿ ಮುಂಡ ಮಾತ್ರ ಒಂದು ಕಡೆ, ದೇಹದ ಸ್ವರೂಪದಲ್ಲಿ ಒಂದು ಕಡೆ, ಹೀಗೆ 54 ಪೀಠದ ಗ್ರಾಮ ದೇವತೆಗಳನ್ನ ಸ್ಮರಣೆ ಮಾಡ್ಕೊಳ್ಳೋದು ಭಾರತ ದೇಶದಲ್ಲಿ. ಆದರೆ ಕರ್ನಾಟಕದ ಭಾಗದಲ್ಲಿ ಎಲ್ಲಾ ಗ್ರಾಮ ದೇವತೆಗಳನ್ನ ಯಾವ್ಯಾವ ಕಡೆ ನೆನೆಸ್ಕೋಬೇಕು, ವಿಶೇಷವಾಗಿರ್ತಕ್ಕಂಥ ಈ ಮಂಗಳವಾರ ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಎಷ್ಟೋ ದಿವಸದಿಂದ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಘಟನೆಗಳು ನಡೆದಿರುತ್ತೆ. ಹೆಂಗಸರಿಗೆ ಯಾವತ್ತು ಶಾಕ್ ಹೊಡೆಯುತ್ತೆ, ಯಾವತ್ತು ಗಂಟಲ್ಲಿ ವಿಶೇಷವಾಗಿರ್ತಕ್ಕಂಥ ಅವಘಡಗಳು ಸಂಭವಿಸುತ್ತೆ, ಯಾವತ್ತು ಬೆಂಕಿ ಅಪಘಾತಗಳಲ್ಲಿ ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ದೋಷಗಳು, ಯಾವತ್ತಾದ್ರೂ ಕಿಡಿ ಕಾರ್ತಕ್ಕಂಥ ವಿಚಾರಗಳು, ಅವರಿಗೆ ದೇವಸ್ಥಾನದಲ್ಲಿ, ದೇವರ ಮನೆಯಲ್ಲಿ ಅಥವಾ ಅಡಿಗೆ ಮನೆಯಲ್ಲಿ ಕಿಡಿಗಳು, ಬೆಂಕಿಯ ಕಿಡಿಗಳು ಅವರ ದೇಹದ ಸ್ಪರ್ಶವನ್ನ ಯಾವತ್ತು ಮಾಡುತ್ತೋ ಅಂದ ದೋಷಗಳೆಲ್ಲ ಇವತ್ತಿನ ದಿವಸ ಪರಿವರ್ತನೆ ಮಾಡ್ಕೋಬಹುದು. ಎಷ್ಟೋ ಜನ ಸೀರೆ ಸುಟ್ಟೋದಾಗ ಏನ್ ಮಾಡ್ತೀರಾ, ಎತ್ಕೊಂಡು ಹೋಗಿ ಬಿಸಾಕ್ಬಿಡ್ತೀರಾ. ಬಹಳ ಜನ ಸೀರೆ ಸುಟ್ಟೋದಾಗ ಆ ಸೀರೆ ಎಲ್ಲಿ ಸುಟ್ಟೋಗಿರುತ್ತೋ ಅಲ್ಲಿ ತುಪ್ಪವನ್ನು ಹಚ್ಚಿ, ಹಾಲನ್ನು ಹಾಕಿ, ಅದನ್ನ ನೀರಿಗೆ ಬಿಟ್ಟು ವಿಶೇಷವಾಗಿ ನದಿ ತೀರದಿಂದ ಯಾರಿಗಾದ್ರೂ ದಾನವಾಗಿ ಕೊಡಬೇಕು ಅಥವಾ ಎಲ್ಲೇ ಬಿಟ್ಟು ಬಿಡಬೇಕು. ಹೀಗೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಶನಿ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋದು ಹೆಣ್ಣು ಮಕ್ಕಳು. ಅದಕ್ಕೆ ಗ್ರಾಮ ದೇವತೆಗಳಲ್ಲಿ ಇವತ್ತು ನೀವುಗಳೆಲ್ಲ ಏನ್ ಮಾಡಬೇಕು, ಒಂದು ರೌಕೆ ಬಟ್ಟೆ, ಒಂದು ವಿಶೇಷವಾಗಿರ್ತಕ್ಕಂಥ ಸೀರೆ, ಶಕ್ತಿ ಇರತಕ್ಕಂಥವ್ರು ಸೀರೆ, ಇಲ್ಲದಿದ್ದರತಕ್ಕಂಥವ್ರು ರೌಕೆ ಬಟ್ಟೆನ ಇವತ್ತು ಗ್ರಾಮ ದೇವತೆಗೆ 1 kg ಅರ್ಶಿನ, 1 kg ಕುಂಕುಮನ್ನ, ವಿಶೇಷವಾಗಿ 3 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಈ ಸುದಿನ ಮಂಗಳವಾರ ಬೀಳ್ತಕ್ಕಂಥ ವಿಶೇಷ ದಿನ, ನಕ್ಷತ್ರ ಸ್ವರೂಪದಲ್ಲಿ ಪುಷ್ಯ ನಕ್ಷತ್ರ, ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನ ಮಾಲೆಯಲ್ಲಿ ಇವತ್ತು ನೀವು ಸ್ಮರಣೆ ಮಾಡ್ಕೊಳ್ಳೋದೇ ದಿನ. ಯಾವತ್ತು ಅಮಾವಾಸ್ಯೆ ನಂತರ, ಯಾವತ್ತು ಪೌರ್ಣಮಿ ನಂತರ ಜಗನ್ಮಾತೆಗೆ ಈ ಒಂದು ಪ್ರಾತಃ ಕಾಲ ಧನುರ್ಮಾಸದಲ್ಲಿ ಯಾವತ್ತು ಮಂಗಳವಾರ ಬರುತ್ತೋ ಆ ಪುಷ್ಯ ನಕ್ಷತ್ರ ಅಂದು ವಿಶೇಷವಾಗಿ ಅಂದ್ರೆ 3 ವರ್ಷಕ್ಕೊಮ್ಮೆ ಮಾತ್ರ ಬೀಳ್ತಕ್ಕಂಥ ಅವಕಾಶ. ಎಲ್ಲಾ ಗ್ರಾಮ ದೇವತೆಗಳಿಗೂ ಹೋಗಿ 1 kg ಅರ್ಶಿನ, 1 kg ಕುಂಕುಮ, ಅಮ್ಮ ಸೌಭಾಗ್ಯವತಿ ಭವ, ನಮಗೆ ಈ ಸೌಭಾಗ್ಯವನ್ನು ಕರುಣಿಸು. ವಿಶೇಷವಾಗಿ ಅಗ್ನಿ ಕಿಡಿ ಅಂದ್ರೆ ಬೆಂಕಿಯ ಜ್ವಾಲೆ ಪಾರ್ವತೀ ದೇವಿ ಎಂದಿಗೆ ದಹನವಾಗ್ತಾಳೋ ದಕ್ಷ ಬ್ರಹ್ಮನ ಯಾಗದಲ್ಲಿ, ಅವತ್ತಿನಿಂದ ಅವಳು ಏನು ಶಾಪ ಅಂದ್ರೆ, ಎಲ್ಲಾ ಹೆಣ್ಣು ಮಕ್ಕಳು ಸಾಯೋದ್ರೊಳಗೆ ಅವರ ಸೀರೆ ಅಳ್ಳಲೇಬೇಕು ಅಥವಾ ಅವರಿಗೆ ಕಿಡಿ ಬೀಳಲೇಬೇಕು. ದೀಪದಲ್ಲಾದ್ರೂ ಸರಿ, ಅಡಿಗೆ ಮನೆಯಲ್ಲಾದ್ರೂ ಸರಿ, ಶಾಕ್ ಆದ್ರೂ ಸರಿ,
ಕುಜನ ದೋಷಗಳು, ಶನಿಯ ದೋಷಗಳು, ಶುಕ್ರನ ದೋಷಗಳು ಮೂರೂ ಯಾವತ್ತು ಏಕಕಾಲಕ್ಕೆ ಸೇರುತ್ತೋ ಆ ಸಂದಿಗ್ಧ ಕಾಲಕ್ಕೆ ಯಾರು ಬಂದು ಅರಿಶಿನ ಕುಂಕುಮ, ಒಂದು ರೌಕೆ ಅಥವಾ ಬಟ್ಟೆಯನ್ನ ಅಥವಾ ಸೀರೆನ ನಾವು ಕೊಟ್ಟಾಗ ಆ ಪರಿವರ್ತನೆ ಆಗತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗಾಗ್ಲಿ ದೊಡ್ಡ ದೊಡ್ಡವರಿಗೆ ಎಷ್ಟೋ ಜನ ಅಪಘಾತದಲ್ಲಿ ಸತ್ತೇ ಹೋಗಿದ್ದಾರೆ. ಯಾಕೆಂದ್ರೆ ದಹನಶೀಲಂ ಕ್ರಿಯಾಕರ್ಮ ಅಂತ. ದಹನಶೀಲ ಕ್ರಿಯಾಕರ್ಮ ಅಂದ್ರೆ ಶನಿ ಅಷ್ಟಮ ಸ್ಥಾನದಲ್ಲಿ ಶುಕ್ರನ ಜೊತೆ ಅಥವಾ ಕುಜನ್ ಮನೇಲಿ ಕೂತ್ಕೊಂಡ್ರೆ ಗ್ಯಾರಂಟಿ ಕರ್ಕೊಂಡೇ ಹೊರಟೋಗ್ತಾನೆ. ಅದಕ್ಕೆ ಬೆಂಕಿ ಆಘಾತಗಳು ಯಾವತ್ತು ತಿಳ್ಕೊಳ್ಳಿ, ಕುಜನ್ ಜೊತೆ ಶನಿ ಇದ್ದಾಗ ಅಥವಾ ಶನಿ ದಶೆಯಲ್ಲಿ ಕುಜ ಭುಕ್ತಿ ಇದ್ದಾಗ, ಕುಜ ದಶೆಯಲ್ಲಿ ಶನಿ ಭುಕ್ತಿ ಇದ್ದಾಗ ಇದು ಗ್ಯಾರಂಟಿ. ಅದಕ್ಕೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ವಿಶೇಷವಾಗಿ ಆಗ್ತಕ್ಕಂಥ ಅವಘಡಗಳು. ಕೇತು ರಾಹು ಸಂಚಾರದಲ್ಲಿದ್ದಾಗ, ಕೇತು ಯಾವತ್ತು ಶನಿ ಜೊತೆ ಬರ್ತಾನೋ ಪ್ರತಿಯೊಬ್ಬ ಮನುಷ್ಯನಿಗೆ, ಗಂಡು ಜಾತಿಯವರಿಗೆ ಪ್ರತಿಯೊಬ್ಬನಿಗೂ ಸಾಯೋದ್ರೊಳಗೆ ನಾಯಿಗಳು ಕಚ್ಚಾಟ. ನಾಯಿ ಕಚ್ಚೇ ಕಚ್ಚತ್ತೆ. ಸಾಯೋದ್ರೊಳಗೆ ನಾಯಿ ಕಚ್ಚಿಲ್ಲ ಅಂದ್ರೆ ಅವನಿಗೆ ಖಂಡಿತವಾಗ್ಲೂ ಮೋಕ್ಷವಿಲ್ಲ. ಅದಕ್ಕೋಸ್ಕರ ಯಾವ ಕಾಲಕ್ಕೂ ಹೋಗಿ ನಾಯಿ ಹತ್ರ ಕಚ್ಚಿಸ್ಕೊಳ್ಳೋದಲ್ಲ, ಅಥವಾ ನಾಯಿ ಕಚ್ಚೇ ಕಚ್ಚತ್ತೆ ಯಾವತ್ತಾದ್ರೂ ಸ್ವಲ್ಪನಾದ್ರೂ ಕಚ್ಚದೇ ಇದ್ರೆ ಅವನಿಗೆ ಪ್ರಯೋಜನಕವಾಗಿಲ್ಲ. ಕೇತು ದಶೆಯಲ್ಲಿ ಶನಿ ಭುಕ್ತಿ, ಶನಿ ದಶೆಯಲ್ಲಿ ಕೇತು ಭುಕ್ತಿ. ಅದಕ್ಕೆ ಹೆಣ್ಣಿಗೆ ಇವತ್ತು ಅವಘಡದಲ್ಲಿ ಸಂಭವಿಸ್ತಕ್ಕಂಥ ದಿನದಲ್ಲಿ ನೀವು ಗ್ರಾಮ ದೇವತೆಯನ್ನು ಸ್ಮರಣೆ ಮಾಡೋ ದಿನದಲ್ಲಿ ಇವತ್ತು ತಿರುವಾರೂರಲ್ಲಿ ಬಹಳ ವಿಶೇಷವಾದ ಪೂಜೆ. ವಿಷ್ಣುದುರ್ಗ ಶಿವದುರ್ಗ ಅಂತಿದ್ದಾರೆ. ರೈಟ್ ಕಿಡ್ನಿ ಲೆಫ್ಟ್ ಕಿಡ್ನಿ ಅಂತ ಕರಿತೀವಿ. ಆ ವಿಶೇಷವಾಗಿ ಕಿಡ್ನಿ ಸ್ಥಳನೇ ಅದು. ಅದಕ್ಕೆ ಮೂಲಾಧಾರದ ಮೂತ್ರಪಿಂಡ ವಿಸರ್ಜನಾ ಸ್ವರೂಪದಲ್ಲಿ ಜಗನ್ಮಾತೆ ಆಕರ್ಷಣ ಗ್ರಹದಲ್ಲಿ ಕೆಳಗಡೆ ಪೀಠ ಇದೆ. ಆ ಪೀಠದಲ್ಲಿ ಯಾರು ರೌಕೆ ಬಟ್ಟೆ ಎತ್ಕೊಂಡು ಕೊಡ್ತೀರಾ, ಇವತ್ತು ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮ ದೇವತೆಗಳಿಗೆ 1 kg ಅರಿಶಿನ, 1 kg ಕುಂಕುಮ ಸಾಯಂಕಾಲದೊಳಗೆ ಯಾರು ಹೋಗಿ ತಲುಪಿಸ್ತೀರಾ. ಪ್ರಾರ್ಥನೆನ ಮುಂದಕ್ಕೆ ಯಾವ ಕಾಲಕ್ಕೂ ಅಗ್ನಿ ದಹನದಿಂದ ನಮಗೆ ತೊಂದರೆಗಳಾಗಬಾರದು. ನಾವೇ ಸ್ವಯಂ ಅಗ್ನಿ ಅಂದ್ರೆ ತ್ರಿಯಗ್ನಿ ಸಂಭೂತದಲ್ಲಿ ಒಂದು ಅಗ್ನಿ ಇವಳೇ ಆಗಿರೋದ್ರಿಂದ ಆ ದಹನವಾಗದಿದ್ದ ಹಾಗೆ ಸೂರ್ಯ ಕುಜನಾಗಿರ್ತಕ್ಕಂಥ ಅಡಿಗೆ ಮನೆ ಒಲೆಯುರಿ ಮತ್ತು ಹೆಣ್ಣಾಗಿರ್ತಕ್ಕಂಥ ಇವಳಿಗೆ 3 ಅಗ್ನಿ ಆಗಿರೋದ್ರಿಂದ ಸರ್ವದೋಷ ಪ್ರಾಯಶ್ಚಿತ್ತ. ಗ್ರಾಮ ದೇವತೆ ಒಂದು ಮುಖಕ್ಕೆ ಅರಿಶಿನ, ಇನ್ನೊಂದು ಮುಖಕ್ಕೆ ವಿಶೇಷವಾಗಿ ಕುಂಕುಮ. ಅರಿಶಿನ ಕುಂಕುಮ 1 kg ಕೊಡ್ಲೇಬೇಕು. ಇವತ್ತು ಹೋಗಿ ಸ್ಮರಣೆ ಮಾಡ್ಕೋಬೇಕು. ಆ ಕ್ಷೇತ್ರದ ವಿಶೇಷಗಳು ಮತ್ತಷ್ಟು ತಿಳಿಸ್ಬೇಕು. ಕಾಯ್ತಾ ಇರಿ, ಬಂದೆ. ಗುರುಜಿ, ಇವತ್ತು ಬಹಳಾನೇ ಒಂದು ವಿಶೇಷವಾದ ದಿನ ಅಂತ ಹೇಳ್ತಿದ್ರಿ. ಜೊತೆಗೆ ನೀವು ಹೇಳಿದಂತೆ ಎಷ್ಟು ಮಾತದು ಅಂದ್ರೆ, ಹೆಣ್ಣು ಅಗ್ನಿಯ ಸ್ವರೂಪ ಆದ್ರೂ ಕೂಡ ಅವಳೇ ಜಾಸ್ತಿ ಅಗ್ನಿಗೆ ಅನಾಹುತಕ್ಕೆ ಈಡಾಗ್ತಾಳೆ ಅಂತ ಕೂಡ. ಆ ಒಂದು ಪರಿಹಾರ ಏನಪ್ಪಾ ಅಂದ್ರೆ ಇವತ್ತು ಗ್ರಾಮ ದೇವತೆಗೆ ನಾವು ಪೂಜೆ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ರಿ.